ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾವು ಕಳೆದ 2 ವಿಡಿಯೋಗಳಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆವು. ಹಾಗಾಗಿ ಇವತ್ತಿನ ವಿಡಿಯೋಗಳಲ್ಲಿ ನಾವು ನಿಮ್ನ ದರ್ಪಣದಿಂದ ಪ್ರತಿಬಿಂಬ ರಚನೆ ಮತ್ತು ಅದರ ಉಪಯೋಗಗಳು, ಎರಡನೇದು ಪೀನ ದರ್ಪಣದಿಂದ ಪ್ರತಿಬಿಂಬ ರಚನೆ ಮತ್ತು ಅದರ ಉಪಯೋಗಗಳ ಬಗ್ಗೆ ಏನ್ ಮಾಡೋಣ, ಅಧ್ಯಯನ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನಿಮ್ನ ದರ್ಪಣದಿಂದ ಪ್ರತಿಬಿಂಬಗಳ ರಚನೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಏನ್ ಮಾಡೋಣ, ಅಧ್ಯಯನ ಮಾಡೋಣ. ಮೊದಲನೇ ವಸ್ತು ದರ್ಪಣದಿಂದ ಅನಂತ ದೂರದಲ್ಲಿ ಇದ್ದಾಗ ಒಂದು ವಸ್ತುವನ್ನ ಏನ್ ಮಾಡತ್ತೀವಪ್ಪ ಅಂತಂದ್ರ ನಿಮ್ನ ದರ್ಪಣ ಇಟ್ಟಿವಿ. ಸೊ ಅದಕ್ಕೆ ಸ್ವಲ್ಪ ಸ್ಥಾನದ ಬದಲಾವಣೆ ಮಾಡ್ತಾ ಹೋಗಿವಿ. ಸ್ಥಾನದ ಬದಲಾವಣೆ ಮಾಡ್ತಾ ಹೋದಾಗ ಅದರದ ಸ್ಥಾನ, ಗಾತ್ರ ಮತ್ತು ಸ್ವಭಾವದ ಬಗ್ಗೆ ಯಾವ ರೀತಿ ಉಂಟಾಗ್ತದೆ ಅನ್ನೋದು ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲಿಗೆ ಏನದಪ್ಪ ಅಂತಂದ್ರೆ ವಸ್ತು ಸಿ ನಿಂದ ಅನಂತ ದೂರದಲ್ಲಿ ಇದ್ದಾಗ, ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಸಿ ಅಂದ್ರೇನು, ಎಫ್ ಅಂದ್ರೇನು, ಪಿ ಅಂದ್ರೇನು, ಮತ್ತೇನಪ್ಪಾ ಅಂತಂದ್ರ ಎಂ ಮತ್ತು ಎನ್ ಅಂದ್ರೇನು ಅಂತ ಹೇಳಿ ಆಲ್ರೆಡಿ ಅಧ್ಯಯನ ಮಾಡಿದೆವು. ಸಿ ಅಂದ್ರೆ ವಕ್ರತಾ ಕೇಂದ್ರ, ಎಫ್ ಅಂದ್ರೆ ಏನಪ್ಪಾ ಅಂತಂದ್ರ ಪ್ರಧಾನ ಬಿಂದು, ಪಿ ಅಂದ್ರೆ ದರ್ಪಣದ ಧ್ರುವ, ಎಂ ಎನ್ ಅಂದ್ರ ದ್ವಿತೀಯ ರಂಧ್ರ ಅಥವಾ ಪ್ರೀಚರ್ ಅಂತ ಹೇಳಿ ಅಧ್ಯಯನ ಮಾಡಿವಿ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಸ್ತುವಿನ ಸ್ಥಾನದ ಬದಲಾವಣೆ ಮಾಡ್ತಾ ಹೋದಾಗ ನಮಗೆ ಯಾವ ರೀತಿಯಾದಂತಹ ಪ್ರತಿಬಿಂಬ ಸಿಗ್ತದ, ಪ್ರತಿಬಿಂಬದ ಗಾತ್ರ ಯಾವ ರೀತಿ ಇರ್ತದ ಮತ್ತು ಪ್ರತಿಬಿಂಬದ ಸ್ವಭಾವ ಯಾವ ರೀತಿ ಇರ್ತದ ಅಂತ ಹೇಳಿ ನೋಡ್ತಾ ಹೋಗ್ಬೇಕು. ಮೊದಲನೇದಾಗಿ ವಸ್ತು ದರ್ಪಣದಿಂದ ಅನಂತ ದೂರದಲ್ಲಿ ಇಟ್ಟಿವಿ. ಒಂದು ವಸ್ತು ಅನಂತ ದೂರದಲ್ಲಿ ಇಟ್ಟು ನೋಡ್ತಾ ಇದ್ದೀವಿ. ಯಾವ ರೀತಿಯಾದಂತಹ ಪ್ರತಿಬಿಂಬ ಸಿಗ್ಲಗತ್ತದ, ವಸ್ತು ಸಿಗ್ಲಗತ್ತದ ಅನ್ನೋದು ಏನ್ ಮಾಡಮ್ಮ ನೋಡ್ತಾ ಹೋಗೋಣ. ಮೊದಲನೇದು ವಸ್ತು ಅನಂತ ದೂರದಲ್ಲಿ ಅದ. ಸೊ ಇದರಿಂದ ಹೊರಹೊಮ್ಮತಕ್ಕಂತಹ ರೇಗಳು, ಕಿರಣಗಳು ಯಾವುದು ನಿಮ್ನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಗೆ ತಾಕಿದಾಗ ಆ ಕಿರಣಗಳು ಎಲ್ಲಿ ಬಂದು ಸಂಧಿಸ್ಲಿಗತ್ತವಪ್ಪ ಅಂತಂದ್ರ ಪ್ರಧಾನ ಸಂಗಮದಲ್ಲಿ ಬಂದು ಸಂಧಿಸ್ಲಿಗತ್ತವ. ನೆನ್ಪಿಟ್ಕೊಳ್ರಿ, ಯಾವಾಗ್ಲೂ ಇಮೇಜ್ ಹ್ಯಾಂಗ್ ಫಾರ್ಮೇಶನ್ ಆಗ್ತದಪ್ಪ ಅಂತಂದ್ರ ಎರಡೂ ರೇಸ್ಗಳು, ಈ ಕಿರಣಗಳು, ಇದು ಆಬ್ಜೆಕ್ಟ್ ಇಂದ ಬರ್ತಕ್ಕಂತಹ ಕಿರಣಗಳು ಎಲ್ಲಿ ಸೇರ್ತಾವಲ್ಲ ಆ ಸ್ಥಳದಲ್ಲಿ ಏನುಂಟಾಗ್ತದಪ್ಪ ಅಂತಂದ್ರೆ ಇಮೇಜ್ ಫಾರ್ಮೇಶನ್ ಆಗ್ತದ, ಪ್ರತಿಬಿಂಬ ಉಂಟಾಗ್ತದ ಅಂತ ಹೇಳ್ತೀವಿ. ನಾವು ಆಲ್ರೆಡಿ ಇದ್ರ ಬಗ್ಗೆ ಅಧ್ಯಯನ ಮಾಡಿವಿ. ಸೊ ಮೊದಲನೇದಾಗಿ ಇದರಿಂದ ಬರ್ತಕ್ಕಂತಹ ಕಿರಣಗಳು ನಾವು ಆಲ್ರೆಡಿ ನಿನ್ನಿನ ವಿಡಿಯೋದಲ್ಲಿ ಏನ್ ಮಾಡಿವಪ್ಪ ಅಂತಂದ್ರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತಕ್ಕಂತಹ ಕಿರಣಗಳು ಎಲ್ಲಿ ಸಂಧಿಸ್ತಾವ, ಪ್ರಧಾನ ಬಿಂದುವಿನಲ್ಲಿ ಏನಾಗ್ತಾವಪ್ಪ ಅಂತಂದ್ರ ಬಂದು ಸೇರ್ತಾವ ಅಂತ ಹೇಳಿದೆವು. ಪ್ರಧಾನ ಸಂಗಮದಲ್ಲಿ ಬಂದು ಸೇರ್ತಾವ ಅಂತ ಹೇಳಿ ಓದಿದ್ದೆವು. ಇಲ್ಲೂ ನೋಡ್ಬೋದು ನೀವು, ಇದರಿಂದ ಬರ್ತಕ್ಕಂತಹ ಕಿರಣಗಳು ಏನಲ್ಲತ್ತವಪ್ಪ ಅಂತಂದ್ರ ಪ್ರಧಾನ ಸಂಗಮದಲ್ಲಿ ಬಂದು ಏನಾಗ್ಲತ್ತವ, ಸೇರ್ಲಗತ್ತವ. ಹಾಗಾದ್ರೆ ಇಲ್ಲಿ 3 ರೀತಿಯಾದ ಸ್ಥಾನ, ಗಾತ್ರ, ಸ್ವಭಾವ ನೋಡ್ಬೇಕು. ಪ್ರತಿಬಿಂಬದ ಸ್ಥಾನ ಎಲ್ಲಿ ಕಿರಣಗಳು ಬಂದು ಸೇರುತ್ತವ, ಎಫ್ ನಲ್ಲಿ ಬಂದು ಸೇರಗತ್ತವ. ಹಾಗಾಗಿ ಸ್ಥಾನ ಏನ್ ಬರಿಬೇಕಪ್ಪ ಅಂತಂದ್ರ ಪ್ರಧಾನ ಸಂಗಮ ಎಫ್ ನಲ್ಲಿ ಉಂಟಾಗುತ್ತಿದೆ. ಪ್ರತಿಬಿಂಬದ ಗಾತ್ರ ಏನದ, ಬಹಳಷ್ಟು ಅತಿ ಸಣ್ಣದಾದ ಪ್ರತಿಬಿಂಬ ಉಂಟಾಗ್ಯದ, ಅತಿ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟಿರುತ್ತದೆ. ಮತ್ತು ಪ್ರತಿಬಿಂಬದ ಸ್ವಭಾವ ಏನದ, ಸತ್ಯ ಮತ್ತು ಕೆಳಗಾದ ಪ್ರತಿಬಿಂಬ ಅದ ಅಂತ ಹೇಳಿ ಬರಿಬೇಕು. ಈಗ ನೆಕ್ಸ್ಟ್ ಎರಡನೇದು ಅಂದ್ರೆ ಮತ್ತೆ ನಾವೇನ್ ಮಾಡತ್ತೀವಪ್ಪ ಅಂತಂದ್ರೆ ಈ ಆಬ್ಜೆಕ್ಟ್ ಅನಂತ ದೂರದಲ್ಲಿದ್ದಂತಹ ಆಬ್ಜೆಕ್ಟ್ ಸ್ವಲ್ಪ ಸಮೀಪವೇ ಆಗತ್ತೀವಿ. ಸಮೀಪವೇ ಇದ್ದಾಗ ಮತ್ತೆ ಇಮೇಜ್ ಫಾರ್ಮೇಶನ್, ಇಮೇಜ್ ಏನಾಗ್ತದಪ್ಪ ಅಂದ್ರೆ ಸ್ಥಳ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಆ ಚೇಂಜ್ ಆಗಿದ್ರ ಬಗ್ಗೆ ನಾವು ನೋಡ್ಕೊಳ್ಬೇಕು. ನೆಕ್ಸ್ಟ್ ವಸ್ತು ಸಿ ನಿಂದ ಆಚೆ ಸ್ವಲ್ಪ ಅನಂತ ದೂರದಲ್ಲಿರ್ತಕ್ಕಂತಹ ವಸ್ತುವನ್ನು, ಆಬ್ಜೆಕ್ಟ್ ಅನ್ನು ಸ್ವಲ್ಪ ಸಮೀಪ ತೆಗೆದುಕೊಂಡು ಬಂದ್ವಿ. ಇಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಸ್ವಲ್ಪ ಮುಂದಕ್ಕೆ ತಗೊಂಡ್ಕೊಂಡು ಬಂದಾಗ ಏನಾಗತ್ತದ, ಇಲ್ಲಿ ಇದರಿಂದ ಹೊರಹೊಮ್ಮತಕ್ಕಂತಹ ಕಿರಣಗಳು ಏನಾಗತ್ತವಪ್ಪ ಅಂತಂದ್ರ ಇಲ್ಲಿ ಸಂಧಿಸ್ಲಾಗತ್ತಾವ. ಎಲ್ಲಿ ಸಿ ಮತ್ತು ಎಫ್ ಗಳ ಮಧ್ಯೆಯಲ್ಲಿ ಇಮೇಜ್ ಎಲ್ ಫಾರ್ಮೇಶನ್ ಆಗ್ಯದಪ್ಪ ಅಂತಂದ್ರ ಪ್ರತಿಬಿಂಬದ ಸ್ಥಾನ ಎಲ್ಲದ ಅಂತಂದ್ರ ಸಿ ಮತ್ತು ಎಫ್ ಗಳ ಮಧ್ಯೆಯಲ್ಲಿ. ಪ್ರತಿಬಿಂಬದ ಗಾತ್ರ ಏನದ, ಇದು ವಸ್ತು ಅದ, ಆಬ್ಜೆಕ್ಟ್ ಅದ. ಈ ಆಬ್ಜೆಕ್ಟ್ ಗಿಂತ ಏನದ, ಇದು ಪ್ರತಿಬಿಂಬ ಸಣ್ಣದದ. ಸೊ ಹಾಗಾಗಿ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕ ಗಾತ್ರದ್ದಾಗ್ಯದ. ಮತ್ತೆ ನೆಕ್ಸ್ಟ್ ಪ್ರತಿಬಿಂಬದ ಸ್ವಭಾವ ಯಾವ ರೀತಿ ಅದ,
ಇದು ನೋಡ್ರಿ ನೇರವಾದಂತಹ ವಸ್ತು ಅದ. ಇಲ್ಲಿ ಏನು ಉಂಟಾಗ್ಯದ, ತೆಲಕೆಳಗಾಗ್ಯದ. ಹಾಗಾಗಿ ಸತ್ಯ ಮತ್ತು ತೆಲಕೆಳಗಾದ ಪ್ರತಿಬಿಂಬ ಉಂಟಾಗ್ಯದ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಮುಂದಕ್ಕೆ ಒಯ್ಯೋಣ. ಎಲ್ಲಿ ಒಯ್ಯೋಣ? ವಸ್ತು ಸಿ ನಲ್ಲಿ ಒಯ್ಯಲಾಗತ್ತೀವಿ. ಇಲ್ಲಿರ್ತಕ್ಕಂತಹ ವಸ್ತು ಮತ್ತೆ ಸ್ವಲ್ಪ ಮುಂದಕ್ಕೆ, ಇಲ್ಲಿ ಅನಂತ ದೂರದಲ್ಲಿದ್ದಿದ್ದು ಸಿ ನಿಂದ ಸ್ವಲ್ಪ ಸಮೀಪ ತಂದಿವಿ. ಸಿ ನಿಂದ ಇರ್ತಕ್ಕಂತಹ ವಸ್ತು ಈಗ ಎಲ್ಲಿ ತಗೊಂಡು ಹೊಂಟಿವಿ? ಡೈರೆಕ್ಟ್ ಸಿ ಮೇಲೆ ತಗೊಂಡು ಹೊಂಟಿವಿ. ವಸ್ತು ಸಿ ನಲ್ಲಿ ಇದ್ದಾಗ ಏನು ಉಂಟಾಗತ್ತದಪ್ಪ ಅಂದ್ರೆ ಪ್ರತಿಬಿಂಬದ ಸ್ಥಾನ ನೋಡ್ರಿ. ಇದರಿಂದ ಬರ್ತಕ್ಕಂತಹ ರೇಗಳು ಎಲ್ಲಿ ಸಂಧಿಸ್ಲಾಗತ್ತವ? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮತಕ್ಕಂತಹ ಕಿರಣವು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗ್ತದ. ಪ್ರಧಾನ ಸಂಗಮದ ಮೇಲೆ ಹಾತಕ್ಕಂಥ ಕಿರಣವು ಏನಾಗ್ತದ? ಪ್ರಧಾನ ಇದಕ್ಕೆ ಸಮಾಂತರವಾಗಿ ಹೋಗ್ತದೆ ಅಂತ ಹೇಳಿ ಓದಿದ್ದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಎಲ್ಲಿ ಎರಡೂ ಕಿರಣಗಳು ಸಿ ನಲ್ಲಿ ಏನಾಗತ್ತವ? ಸಂಧಿಸ್ಲಾಗತ್ತವ. ಹಾಗಾಗಿ ಪ್ರತಿಬಿಂಬದ ಸ್ಥಾನ ಸಿ ನಲ್ಲಿಯೇ ಉಂಟಾಗ್ತದ. ಪ್ರತಿಬಿಂಬದ ಗಾತ್ರ ನೋಡ್ರಿ, ಇದು ವಸ್ತುವಿನಷ್ಟೇ ಏನಾಗ್ಯದ? ಪ್ರತಿಬಿಂಬನೂ ಉಂಟಾಗ್ಯದ. ಸೊ ಹಾಗಾಗಿ ವಸ್ತುವಿನ ಗಾತ್ರದಷ್ಟೇ ಹೊಂದಿರುತ್ತದ. ಪ್ರತಿಬಿಂಬದ ಸ್ವಭಾವ ಇದು ನೇರಾದ, ಇದು ತೆಲಕೆಳಗಾಗಿದ್ದ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸತ್ಯ ಮತ್ತು ತೆಲಕೆಳಗಾದ ಪ್ರತಿಬಿಂಬ ಅಂತ ಹೇಳಿ ಬರಬೇಕು. ಅಂದ್ರೆ ವಸ್ತು ಸಿ ನಲ್ಲಿ ಇದ್ದಾಗ ಆಗ್ತಕ್ಕಂತಹ ಪ್ರತಿಬಿಂಬಗಳ ಸ್ವಭಾವ, ಗಾತ್ರ ಮತ್ತು ಸ್ಥಾನದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ವಸ್ತುವನ್ನು ಸಿ ಮತ್ತು ಎಫ್ ಗಳ ಮಧ್ಯೆಯಲ್ಲಿ ಒಯ್ದಾಗ, ಅಂದ್ರ ವಕ್ರತಾ ಕೇಂದ್ರದಲ್ಲಿ ಮತ್ತು ಪ್ರಧಾನ ಸಂಗಮದ ಮಧ್ಯ ವಸ್ತು ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ ಮತ್ತ ಉಂಟಾಗ್ತದಪ್ಪ ಅಂತಂದ್ರ, ಇಲ್ಲಿ ಎರಡು ಕಿರಣಗಳು ಎಲ್ಲಿ ಸಂಧಿಸಾಗತ್ತವಪ್ಪ ಅಂದ್ರೆ ಸಿ ನಿಂದ ಆಚೆ ಈ ರೀತಿ ಹೋಗ್ತಕ್ಕಂತಹ ಕಿರಣ ಹೀಗೆ ಹೋಗಿ ಹೀಗೆ ಬರ್ತಕ್ಕಂತಹ ಕಿರಣಗಳು, ಎರಡೂ ಕಿರಣಗಳು ಏನ್ ಮಾಡ್ಲತ್ತವ? ಈ ಸ್ಥಳದಲ್ಲಿ ಏನ್ ಮಾಡ್ಲತ್ತವ? ಸಂಧಿಸ್ಲಿಗತ್ತವ. ಸೊ ಹಾಗಾಗಿ ಪ್ರತಿಬಿಂಬದ ಸ್ಥಾನ ಸಿ ನಿಂದ ಆಚೆ, ಇದು ಸಿ ಐತಲ್ಲ, ಸಿ ನಿಂದ ಈ ಸೈಡ್, ಸಿ ನಿಂದ ಆಚೆ ಪ್ರತಿಬಿಂಬ ಉಂಟಾಗ್ಲಾಗತ್ತದ. ನೋಡಿ, ಇದು ವಸ್ತು ಇಷ್ಟೇ ಚಿಕ್ಕದದ. ಸೊ ಇಲ್ಲಿ ಪ್ರತಿಬಿಂಬ ಇಷ್ಟು ದೊಡ್ಡದು ಉಂಟಾಗ್ಯದ. ಸೊ ಹಾಗಾಗಿ ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬ ಉಂಟಾಗ್ಯದ. ಸೊ ಹಾಗಾಗಿ ವಸ್ತುವಿನ ಸ್ವಭಾವ ಯಾವ ರೀತಿ ಅದ? ಇದು ನೇರವಾಗಿದೆ, ಇದು ತೆಲಕೆಳಗಾಗಿದೆ. ಸೊ ಹಾಗಾಗಿ ಸತ್ಯ ಮತ್ತು ತೆಲಕೆಳಗಾದ ಪ್ರತಿಬಿಂಬ ಅಂತೇಳಿ ಬರಿಬೇಕು. ನೆಕ್ಸ್ಟ್, ವಸ್ತುವನ್ನು ಎಫ್ ನಲ್ಲಿ ಇಟ್ಟಾಗ, ಅಂದ್ರೆ ಪ್ರಧಾನ ಸಂಗಮದಲ್ಲಿಯೇ ಇಟ್ಟಾಗ ಯಾವ ರೀತಿಯಾದಂತಹ ಪ್ರತಿಬಿಂಬ ನಮಗೆ ಸಿಗುತ್ತದ? ವಸ್ತು ಎಫ್ ನಲ್ಲಿಯೇ ಇಟ್ಟಾಗ ಏನಾಗ್ಲತ್ತದಪ್ಪ ಅಂತಂದ್ರ ಪ್ರತಿಬಿಂಬ ಎಲ್ಲಿ ಉಂಟಾಗ್ಲಾಗತ್ತದ ಅಂತಂತಂದ್ರ ಅನಂತ ದೂರದಲ್ಲಿ. ಅಂದ್ರೆ ಇಲ್ಲಿ ಎಲ್ಲಿ ಕಿರಣಗಳು ಸಂಧಿಸ್ಲಾಗತ್ತಾವ ಅನ್ನೋದು ನಮಗ್ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ತೋಲಿ ಹೋಗಿ ಸಂಧಿಸಾಗತ್ತಾವ ಅಂದ್ರೆ ಅಲ್ಲಿ ಏನ್ ಉಂಟಾಗ್ತದಪ್ಪ ಅಂದ್ರ ಪ್ರತಿಬಿಂಬ ಉಂಟಾಗ್ತದ. ಸೊ ಹಾಗಾಗಿ ನಾವು ಪ್ರತಿಬಿಂಬದ ಸ್ಥಾನ ಎಲ್ಲಿ ಬರಿಬೇಕು? ಅನಂತ ದೂರದಲ್ಲಿ ಅಂತ ಹೇಳಿ ಬರಿಬೇಕು. ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡ ಗಾತ್ರದ್ದೇ ಇರ್ತದ. ಅನಂತ ದೂರದಲ್ಲಿ ಅಂತಂದ್ರೆ ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬನೇ ಉಂಟಾಗ್ತದ. ಇದರ ಸ್ವಭಾವವನ್ನು ಸತ್ಯ ಮತ್ತು ತೆಲಕೆಳಗಾದ ಪ್ರತಿಬಿಂಬ. ನೆನಪಿಟ್ಕೋಬೇಕು. ಸತ್ಯ ಇತ್ತಂತಂದ್ರ ಪ್ರತಿಬಿಂಬ ಸತ್ಯ ಇತ್ತಂದ್ರೆ ಯಾವಾಗ್ಲೂ ಏನಾಗಿರ್ತದಪ್ಪ ಅಂತಂದ್ರೆ ತೆಲಕೆಳಗಾದ ಪ್ರತಿಬಿಂಬನೇ ಉಂಟಾಗ್ತದ. ಸೊ ಅದಕ್ಕಾಗಿ ಸತ್ಯ ಮೇಲೆ ತೆಲಕೆಳಗಾಗಿದೆ ಅಂತ ಹೇಳಿ ನೆನಪಿಟ್ಕೋಬಹುದು ನೀವು. ಸೊ ಹಾಗಾಗಿ ನಾವು ಏನ್ ಮಾಡಿದೀವಿ, ಇಲ್ಲಿ ವಸ್ತು ಎಫ್ ನಲ್ಲಿ ಇದ್ದಾಗ ಪ್ರತಿಬಿಂಬ ಯಾವ ರೀತಿ ಉಂಟಾಗ್ತದ ಅಂತ ಹೇಳಿ ಅಧ್ಯಯನ ಮಾಡಿದೀವಿ. ಈಗ ನೆಕ್ಸ್ಟ್, ವಸ್ತು ಪ್ರಧಾನ ಸಂಗಮ ಎಫ್ ಮತ್ತು ದರ್ಪಣ ಧ್ರುವ ಪಿ ಗಳ ನಡುವೆ ಇದ್ದಾಗ, ಪ್ರಧಾನ ಸಂಗಮ ಎಫ್ ಇದೇನು ಆಲ್ರೆಡಿ ನಾ ಈಗ ಏನ್ ಮಾಡಿದೇವ್ ನಾವು, ಇಲ್ಲಿ ಎಫ್ ನಲ್ಲಿಯೇ ವಸ್ತುವನ್ನು ಇಟ್ಟಾಗ ಯಾವ ರೀತಿ ಅನಂತ ದೂರದಲ್ಲಿ ಏನು ಉಂಟಾಯ್ತು? ವಸ್ತು ಪ್ರತಿಬಿಂಬ ಉಂಟಾಯ್ತು. ಸೊ ಹಾಗಾಗಿ ಈಗ ನಾವೇನ್ ಮಾಡತ್ತೀವಪ್ಪ ಅಂತಂದ್ರ ಪ್ರಧಾನ ಸಂಗಮ ಎಫ್ ಮತ್ತು ಈ ಪಿ, ದರ್ಪಣದ ಧ್ರುವ ಅಂತ ಹೇಳಿ ಕರಿತೀವಲ್ಲ ಪಿ, ಈ ಪಿ ಗಳ ಮಧ್ಯೆಯಲ್ಲಿ ವಸ್ತು ಇಟ್ಟಾಗ ಪ್ರತಿಬಿಂಬ ಯಾವ ರೀತಿ ಉಂಟಾಗ್ತದಪ್ಪ ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ, ಇದೇನು ದರ್ಪಣ ಇಟ್ಟಿವಲ್ಲ ಈ ದರ್ಪಣದ ಹಿಂಭಾಗದಲ್ಲಿ ಈ ಭಾಗದಲ್ಲಿ ಏನು ಉಂಟಾಗ್ತದ? ಪ್ರತಿಬಿಂಬ ಉಂಟಾಗ್ತದ. ದರ್ಪಣದ ಅಂದ್ರ ನಾವು ಎಫ್ ಮತ್ತು ಪಿ ಗಳ ಮಧ್ಯೆ ಇಟ್ಟಾಗ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗ್ತದ. ವಸ್ತುವಿಗಿಂತ ಏನಾಗಿರ್ತದೆ? ದೊಡ್ಡದಾಗಿರ್ತದೆ. ಇದು ಸಣ್ಣದ, ಇಲ್ಲಿ ನೋಡ್ರಿ ಪ್ರತಿಬಿಂಬ ದೊಡ್ಡದ. ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದಾಗಿರ್ತದ. ಮತ್ತು ದರ್ಪಣದ ಹಿಂಭಾಗ ಉಂಟಾಯ್ತಂದ್ರೆ ಅವಾಗ್ನು ವಸ್ತುವಿನ ಸ್ವಭಾವ ಏನಾಗಿರ್ತದಪ್ಪ ಅಂತಂದ್ರೆ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬನೇ ಉಂಟಾಗ್ತದ. ಇವು ನಿಮ್ನ ದರ್ಪಣದಿಂದ ಪ್ರತಿಬಿಂಬಗಳ ರಚನೆ ಆಯ್ತು.
ಅಂದರೆ ಈ ನಿಮ್ನ ದರ್ಪಣದಿಂದ ನಾವು ಈ ರೀತಿಯಾದಂತಹ ಪ್ರತಿಬಿಂಬಗಳನ್ನು ಪಡೆದುಕೊಳ್ಳಬಹುದು. ಸೊ ಒಂದು ಸೆಕೆಂಡ್ ಇನ್ನೊಂದು ಸರ್ತಿ ನೋಡ್ತಾ ಬರೋಣ. ವಸ್ತು ದರ್ಪಣದಿಂದ ಅನಂತ ದೂರದಲ್ಲಿ ಇದ್ದಾಗ ಪ್ರಧಾನ ಸಂಗಮ ಎಫ್ ನಲ್ಲಿ ಉಂಟಾಗ್ತದ. ಪ್ರಧಾನ ಸಂಗಮ ಎಫ್ ನಲ್ಲಿ ಉಂಟಾಗ್ತದ. ಪ್ರಧಾನ ಸಂಗಮ ಎಫ್ ನಲ್ಲಿ ಉಂಟಾಗ್ತದ ಮತ್ತು ಪ್ರತಿಬಿಂಬದ ಗಾತ್ರ ಅತಿ ಚುಕ್ಕೆ ಗಾತ್ರದಷ್ಟಿರ್ತದ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಕೆಳಕೆಳಗಾಗಿರ್ತದ. ನೆಕ್ಸ್ಟ್ ವಸ್ತು ಸಿ ನಿಂದ ಆಚೆ ಇದ್ದಾಗ ಪ್ರತಿಬಿಂಬ ಸಿ ಮತ್ತು ಎಫ್ ಗಳ ನಡುವೆ ಉಂಟಾಗ್ತದ. ವಸ್ತುವಿಗಿಂತ ಚಿಕ್ಕ ಗಾತ್ರದ ಏನಾಗಿರ್ತದಪ್ಪ ಅಂದ್ರೆ ಪ್ರತಿಬಿಂಬ ಇರ್ತದ. ಪ್ರತಿಬಿಂಬ ಸ್ವಭಾವ ಇಲ್ಲೂ ಸತ್ಯ ಮತ್ತು ಕೆಳಕೆಳಗಾಗಿದ್ದೇ ಇರ್ತದ. ಸೊ ನೆಕ್ಸ್ಟ್ ಆಮೇಲೆ ವಸ್ತು ಸಿ ನಲ್ಲಿ ಇಟ್ಟಾಗ ಸ್ವಲ್ಪ ಮುಂದಕ್ಕೆ ಸರಿದಾಗ ಪ್ರತಿಬಿಂಬ ಸಿ ನಲ್ಲಿಯೇ ಉಂಟಾಗ್ತದ. ವಸ್ತುವಿನ ಗಾತ್ರದಷ್ಟೇ ಹೊಂದಿರ್ತದ ಮತ್ತು ಸತ್ಯ ಮತ್ತು ಕೆಳಕೆಳಗಾದ ಪ್ರತಿಬಿಂಬನೇ ಉಂಟಾಗ್ತದ. ವಸ್ತು ಸಿ ಮತ್ತು ಎಫ್ ಗಳ ನಡುವೆ ಇಟ್ಟಾಗ ಇದು ಸಿ ಮತ್ತು ಎಫ್ ಗಳ ಮಧ್ಯೆ ವಸ್ತು ಇಟ್ಟಾಗ ಏನಾಗ್ಲತ್ತದಪ್ಪ ಅಂದ್ರೆ ವಸ್ತು ಸಿ ನಿಂದ ಆಚೆ ಇಲ್ಲಿ ಉಂಟಾಗ್ಲತ್ತದ ಮತ್ತು ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬ ಇರ್ತದೆ. ಇದು ಸತ್ಯ ಮತ್ತು ಕೆಳಕೆಳಗಾದ ಪ್ರತಿಬಿಂಬನೇ ಉಂಟಾಗ್ತದ. ಸೊ ವಸ್ತು ಎಫ್ ನಲ್ಲಿ ಇದ್ದಾಗ ಅನಂತ ದೂರದಲ್ಲಿ ಉಂಟಾಗ್ತದ. ಎಲ್ಲಿ ಸಿಗ್ಲಿ ಎರಡೂ ಕಿರಣಗಳು ಈ ಎರಡೂ ರೇಸ್ಗಳು ಎಲ್ಲಿ ಮರ್ಜ್ ಆಗತ್ತವ ಅಂತ ಗೊತ್ತಿಲ್ಲ, ಎಲ್ಲಿ ಸಂಧಿಸ್ತಾವ ಅಂತ ಹೇಳಿ ಗೊತ್ತಿಲ್ಲ. ಸೊ ಅದಕ್ಕಾಗಿ ವಸ್ತು ಅನಂತ ದೂರದಲ್ಲಿ ಉಂಟಾಗ್ತದ. ವಸ್ತುವಿಗಿಂತ ಅತ್ಯಂತ ದೊಡ್ಡ ಗಾತ್ರದ ಏನಾಗಿರ್ತದೆ ಪ್ರತಿಬಿಂಬ ಇರ್ತದೆ. ಸತ್ಯ ಮತ್ತು ಕೆಳಕೆಳಗಾದ ಪ್ರತಿಬಿಂಬನೇ ಉಂಟಾಗ್ತದ. ನೆಕ್ಸ್ಟ್ ವಸ್ತು ಪ್ರಧಾನ ಸಂಗಮ ಎಫ್ ಮತ್ತು ದರ್ಪಣದ ಧ್ರುವ ಪಿ ಗಳ ನಡುವೆ ಇಟ್ಟಾಗ ದರ್ಪಣ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದ? ಪ್ರತಿಬಿಂಬದ ಸ್ಥಾನ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದ. ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾಗಿರ್ತದ. ಹಿಂಭಾಗ ಉಂಟಾಯ್ತಂದ್ರೆ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬನೇ ಇರ್ತದ. ಸೊ ಹಾಗಾಗಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ ತನ ನಿಮ್ನ ದರ್ಪಣದಿಂದ ಪ್ರತಿಬಿಂಬಗಳ ರಚನೆಯ ಬಗ್ಗೆ ಅಧ್ಯಯನ ಮಾಡಿದೀವಿ. ಸೊ ಇವು ಅಧ್ಯಯನ ಮಾಡಿದೀವಿ, ಇದ್ರ ಉಪಯೋಗಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಗಳು ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್. ಎಕ್ಸಾಮ್ಗಳಲ್ಲಿ ಇದು 1 ಇಲ್ಲ 2 ಮಾರ್ಕ್ಸಿಗೆ ಕೇಳ್ತಾರ. ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದ. ನಿಮ್ನ ದರ್ಪಣಗಳ ಉಪಯೋಗಗಳು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ? ಟಾರ್ಚ್ಗಳು ಮತ್ತು ತಪಾಸಣಾ ದೀಪಗಳಲ್ಲಿ ಬಳಸ್ತೀವಿ. ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಸ್ತೀವಿ. ಕ್ಷೌರ ಕನ್ನಡಿಯಾಗಿ ಬಳಸ್ತೀವಿ. ದಂತ ಚಿಕಿತ್ಸೆಯಲ್ಲಿ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ದಂತ ವೈದ್ಯರು ಬಳಸ್ತಾರ ಅಥವಾ ಸೌರ ಕುಲುಮೆಗಳಲ್ಲಿ ಬಳಸ್ತಾರ. ಈ 4 ಉಪಯೋಗಗಳನ್ನು ನೀವು ಏನ್ ಮಾಡ್ಬೇಕಪ್ಪ, ಯಾವ್ದಾದ್ರು 4 ಉಪಯೋಗಗಳನ್ನು ನೀವು ಓದಿ ನೆನ್ಪಿಟ್ಕೊಳ್ಬೇಕು. ಸೊ ಈಗ ನೆಕ್ಸ್ಟ್ ನಾವು ಎಲ್ಲಿ ಹೋಗೋಣಪ್ಪ ಅಂತಂದ್ರ ಪೀನ ದರ್ಪಣದ ಪ್ರತಿಬಿಂಬದ ರಚನೆ ಮತ್ತು ಉಪಯೋಗಗಳ ಬಗ್ಗೆ ಅಧ್ಯಯನ ಮಾಡೋಣ. ಪೀನ ದರ್ಪಣದ ಪ್ರತಿಬಿಂಬದ ರಚನೆ ಮತ್ತು ಅದರ ಉಪಯೋಗಗಳು. ಪೀನ ದರ್ಪಣದ ಒಂದು ಏನ್ ಇಂಪಾರ್ಟೆಂಟ್ ಅದಪ್ಪ ಅಂತಂದ್ರೆ ವಸ್ತು ಪೀನ ದರ್ಪಣದ ಯಾವುದೇ ದೂರದಲ್ಲಿ ಇಟ್ರು, ಈಗ ಅನಂತ ದೂರದಲ್ಲಿ ಓದಿವಿ. ಸಿ ನಿಂದ ಆಚೆ ಸಿ ನಲ್ಲಿ ಇದ್ದಾಗ, ಸಿ ಮತ್ತು ಎಫ್ ಗಳ ನಡುವೆ ಇದ್ದಾಗ, ಎಫ್ ನಲ್ಲಿ ಇಟ್ಟಾಗ, ಎಫ್ ಮತ್ತು ಪಿ ಗಳ ನಡುವೆ ಇಟ್ಟಾಗ ಯಾವ್ಯಾವ ಬೇರೆ ಬೇರೆ ರೀತಿಯಾದಂತಹ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ ನೋಡ್ತೀವಿ. ಸೊ ಒಂದು ವಿಶೇಷತೆ ಪೀನ ದರ್ಪಣದಲ್ಲಿ ಏನಪ್ಪಾ ಅಂತಂದ್ರ ವಸ್ತು ಯಾವುದೇ ಸ್ಥಾನದಲ್ಲಿ ಇಟ್ಟರೂ ಉಂಟಾಗುವ ಪ್ರತಿಬಿಂಬವು ಮಿಥ್ಯನೇ ಆಗಿರ್ತದೆ, ವರ್ಚುವಲಿ ಆಗಿರ್ತದ ಮತ್ತು ನೇರ ಹಾಗೂ ವಸ್ತುವಿಗಿಂತ ಏನಾಗಿರ್ತದ ಚಿಕ್ಕದಾಗಿರ್ತದ. ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ರೇ ಡಯಾಗ್ರಾಮ್ ಇಷ್ಟು ಓದ್ಕೊಂಡ್ರೆ ಮುಗಿದು ಹೋಯ್ತು. ಇಲ್ಲಿ ಏನಾಗಿರ್ತದ ವಸ್ತು ಮಿಥ್ಯ, ನೇರ ಹಾಗೂ ವಸ್ತುವಿಗಿಂತ ಚಿಕ್ಕದಾಗಿರ್ತದೆ ಅನ್ನೋದು ನೆನ್ಪಿಟ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ನಾವು ಡೈರೆಕ್ಟ್ ಆಗಿ ಎಲ್ಲಿ ಹೋಗೋಣಪ್ಪ ಅಂದ್ರೆ ಪೀನ ದರ್ಪಣದ ಉಪಯೋಗಗಳ ಬಗ್ಗೆ ಹೋಗೋಣ. ಪೀನ ದರ್ಪಣದ ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಪೀನ ದರ್ಪಣಗಳ ಸಾಮಾನ್ಯವಾಗಿ ಹೇಗೆ ಏನ್ ನೋಡಿದ್ವಿ, ವಸ್ತು ಯಾವುದೇ ಸ್ಥಾನದಲ್ಲಿ ಇದ್ರೂ ಏನಾಗ್ಲತ್ತದ ಪ್ರತಿಬಿಂಬ ಮಿಥ್ಯ ಮತ್ತೆ ನೇರ ಹಾಗೂ ವಸ್ತುವಿಗಿಂತ ಚಿಕ್ಕದಾಗಿರ್ತದ ಅಂತ ಓದ್ತೇವೆ. ಈಗ ಉಪಯೋಗಗಳಲ್ಲಿ ನಾವೇನ್ ಓದ್ಲತ್ತೀವಿ, ಉಪಯೋಗಗಳಲ್ಲಿ ಪೀನ ದರ್ಪಣ ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಯಾಕೆ ಬಳಸ್ತಾರ ಇದನ್ನಪ್ಪ ಅಂತಂದ್ರ, ಇಂದು ದೊಡ್ಡ ದೊಡ್ಡ ವಾಹನಗಳು, ಪೂರ್ತಿ ರಸ್ತೆಯ ಮೇಲೆ ಬರ್ತಕ್ಕಂತಹ ವಾಹನಗಳು ನಮ್ಮ ಗಾಡಿಯ ಇಷ್ಟೇ ಸಣ್ಣ ಮಿರರ್ ನಲ್ಲಿ ತೋರಿಸ್ತದೆ. ಯಾಕಪ್ಪ ಅಂತಂದ್ರೆ ಇದು ಮಿಥ್ಯ, ನೇರ ಹಾಗೂ ವಸ್ತುವಿಗಿಂತ ಚಿಕ್ಕದಾಗಿ ಮಾಡಿ ತೋರಿಸ್ತದೆ. ಅದರ ಸಲುವಾಗಿ ಈ ಪೀನ ದರ್ಪಣವನ್ನು ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟದ ದರ್ಪಣವಾಗಿ ಬಳಸ್ತೀವಿ.
ಇದು ಯಾವ ರೀತಿ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಅಂದ್ರೆ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನೇ ಉಂಟು ಮಾಡುವುದರಿಂದ ಇದು ಬಳಸ್ತೀವಿ. ಮತ್ತು ಇದರ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿ ಕ್ಷೇತ್ರವು ಬಹಳ ಏನಾಗಿರ್ತದಪ್ಪ ಅಂದ್ರೆ ಅಧಿಕವಾಗಿರ್ತದೆ. ಅದರ ಸಲುವಾಗಿ ಬಳಸ್ತೀವಿ. ಸೊ ಎರಡನೇದೇನಪ್ಪಾ ಅಂತಂದ್ರೆ ರಸ್ತೆಯ ತಿರುವುಗಳಲ್ಲಿ ಕನ್ನಡಿಯಾಗಿ ಬಳಸುತ್ತಾರೆ. ಕಾರಣ ದೊಡ್ಡದಾದ ಪೂರ್ಣ ಪ್ರತಿಬಿಂಬ ಉಂಟಾಗ್ತದೆ. ಇದರಿಂದ ಅಪಘಾತಗಳನ್ನು ತಪ್ಪಿಸಲಾಗ್ತದೆ. ಈ ನಾಲ್ಕು ಮಾರ್ಗಗಳಿರ್ತಕ್ಕಂತಹ ರಸ್ತೆ ಇರ್ತದೆ. ಚತುಷ್ಪಥ ರಸ್ತೆಗಳು ಇರ್ತಾವ. ಅಂತಲ್ಲೇನು 4 ಕಡೆಗಳಿಂದ ವಾಹನ ಬರ್ತದ. ಅಲ್ಲಿ ಅಪಘಾತಗಳನ್ನು ತಪ್ಪಿಸೋ ಸಲುವಾಗಿ ಏನ್ ಮಾಡ್ತೀವಪ್ಪಾ ಅಂತಂದ್ರ ಈ ಮಿರರ್ ಅನ್ನು ಇಟ್ಟಿರ್ತೀವಿ. 4 ಭಾಗದ ವಾಹನಗಳನ್ನು ಬರುವಂತಹ ಒಂದು ದೃಶ್ಯವನ್ನ ಏನ್ ಮಾಡ್ತದೆ ಈ ಮಿರರ್ ಹಿಡಿದು ಅಲ್ಲಿ ಚಾಲಕರಿಗೆ ಏನ್ ಮಾಡ್ತದೆ ತೋರಿಸ್ತದೆ. ಇದರಿಂದ ನಾವೇನು ಅಪಘಾತಗಳನ್ನ ತಪ್ಪಿಸಬಹುದು. ಅದರ ಸಲುವಾಗಿ ಈ ಪಿನ ದರ್ಪಣವನ್ನು ಉಪಯೋಗಿಸ್ತೀವಿ. ಈ ಉಪಯೋಗಗಳು ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ನೀವು ನೋಡ್ಕೊಳ್ಬೇಕು. ನಾವು ಇಲ್ಲಿಗೆ ಈ ತರಗತಿಯನ್ನು ಈ ವಿಡಿಯೋವನ್ನು ಏನ್ ಮಾಡ್ತೀವಿ ಎಂಡ್ ಮಾಡ್ತೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಬರ್ತೀನಿ. ಧನ್ಯವಾದಗಳು.